ನಮ್ಮ ಎಲ್ಲಾ ಶಾಸಕರನ್ನು ರಕ್ಷಣೆ ಮಾಡೋದು ಅವ್ರ ಕರ್ತವ್ಯ. ಅಶೋಕ್ ಅವರ ಕಾರ್ಯವೈಖರಿ ಬಗ್ಗೆ ಆಕ್ಷೇಪ ಇದೆ. ಅಶೋಕ್ ಅವರು ಕಾರ್ಯವೈಖರಿ ಬಗ್ಗೆ ಆಕ್ಷೇಪಣೆ ಮಾಡ್ತಾ ಇಲ್ಲ. ಅಶೋಕ್ ಅವರು ಒಟ್ಟಾಗಿ ಪೂರ್ಣವಾದ ಕೆಲಸ ಮಾಡಬೇಕು ಅಂತ ಹೇಳಿ ಅದು ಮೊದಲು ಮುಖ್ಯ. ಅಶೋಕ್ ಅವರು ಖುಷಿ ಆಗ್ತದೆ ಸರ್ ಈ ಹೇಳಿಕೆಯಿಂದ. ಅಶೋಕ್ ಅವರು ಖುಷಿ ಆಗ್ಬೋದು, ನನಗೆ ಬಹಳ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಶೋಕ್ ಅವ್ರಿಗೆ ಜವಾಬ್ದಾರಿ ನಾನು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಭಗವಂತ ಅಶೋಕ್ ಅವರು ಕೊಟ್ಟಂತ ವರ ಆಗಿದೆ. ಅಲ್ಲ, ಕೇಸ್ ಆಗಿತ್ತು ಅಂತ ಹೇಳಿದ್ರಿ, ಏನೋ ಸೂಚನೆ ಬಂದಿದೆಯಾ ಸರ್? ಇಲ್ಲ, ಈಗ ಮಾನಸಿಕವಾಗಿ ನನ್ನನ್ನ ದಿನ ಕೋರ್ಟ್ ಅಲ್ಲಿ SIT ಅಲ್ಲಿ ಇರ್ಬೇಕು ಅನ್ನೋದು ಅವ್ರ ತೀರ್ಮಾನ, ಬೇರೆ ಇನ್ನೇನು. ಸ್ಲಮ್ಮನ BBMP ಅವರು ತೆರವುಗೊಳಿಸಿದ್ರೆ, ಸ್ಲಮ್ ಜನ ಕಣ್ಣೀರ್ ಹಾಕಿ ನನಗೆ ಕರೆ ಮಾಡಿದ್ರೆ, ನಾನು ಹೋಗಿದ್ದೆ ಅಲ್ಲಿ ಅವ್ರಿಗೆ ಸಮಾಧಾನ ಮಾಡಕ್ ಹೋದ್ರೆ ನನ್ನ ತಿಂದ ಅಲ್ಲೊಂದು ಅಡ್ಡ ಸಿಕ್ಕ ಕೇಳಿದ್ರೆ ಎಲ್ಲಾದ್ರು ಈಗ ನಾಳೆ ಪ್ಲೇಟ್ ಬರುತ್ತೆ, ಪ್ಲೇಟ್ ಬಂದಾಗ ಯಾವ ಮನೆ ಕೊಚ್ಚೋಗ್ಬಿಟ್ಟಿರೋ, ಮನೆ ಒಳಗೆ ನೀರು ಮುಟ್ಟಿರೋ. ನಾನೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ನಾನು ಹೋದರೆ ಅದು ಕಟ್ಟ ಸಿಗ. ಕಾನೂನ ಹೆಂಗ್ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ಅನ್ನೋದು ಇದು ನಡೆದಂಥದ್ದು. ಈಗ ಕಳೆದ ತಿಂಗಳು 20ನೇ ತಾರೀಕು ರಾಜಕಾಲುವೆ ಮೇಲೆ ಇದ್ದಂತ ಒಂದು ಸಣ್ಣ ಸಣ್ಣ ಮನೆಗಳು BBMP ಹೈಕೋರ್ಟ್ ಆದೇಶದ ಮೇಲೆಗೆ ತೆರವುಗೊಳಿಸಿ. ನನಗೇನು ಸಂಬಂಧ? ನನ್ನ ಕರ್ತವ್ಯ ಅವ್ರು ಹೋಗಿದ್ದೆ ಒಂದು ಸಮಾಧಾನ ಮಾಡಿ ಒಂದಷ್ಟು ಏನೋ ಒಂದು ವಾರ ಟೈಮ್ ಕೊಡ್ರಿ ಅಂತ ಕೇಳೋದು. ನೇರವಾಗಿ ನನ್ನನ್ನೇ ಅದರಲ್ಲಿ ಮಾಜಿ ಸಂಸದರು ಬಂದು ಧರಣಿ ಮಾಡ್ತಾರೆ. ಸಂಸದರ ಜೊತೆಯಲ್ಲಿ ನನ್ನ ಮೇಲೆ ಚುನಾವಣೆಯಲ್ಲಿ ಸೋತಂತ ಹೆಣ್ಣುಮಗಳು ಬಂದು ಧರಣಿ ಮಾಡ್ತಾರೆ ಜೊತೆ. ಇದು ಸಾಲು ಅಂತ ಅವ್ರ ಅಪ್ಪನೂ ಬಂದು ಧರಣಿ ಮಾಡ್ತಾರೆ. ನನ್ನ ದುರಾದೃಷ್ಟ ನೋಡಿ, 224 ಕ್ಷೇತ್ರದಲ್ಲಿ ಯಾರು ಇದ್ದಾರೆ ಕಷ್ಟ ನನಗೆ ಬಂದಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.